ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಅಲ್ಲಿ ಗಾಯತ್ರಿ ದೇವಿ ಬೃಂದಾನ ಭಾರ್ಗವಿ ಜೊತೆ ಬಿಟ್ಟಿದ್ದಾರೆ. ಬಿಕಾಸ್ ಭಾರ್ಗವಿ ಏನು ಮಾಡ್ತಾಳೆ ಅನ್ನೋ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂತ ಹೇಳಿ. ಹಾಗಾಗಿ ಬೃಂದಾ ಕೂಡ ಭಾರ್ಗವಿಯ ಪ್ರತಿ ಹೆಜ್ಜೆಯನ್ನ ಕೂಡ ಅಬ್ಸರ್ವ್ ಮಾಡ್ತಿದ್ದಾಳೆ, ಗಾಯತ್ರಿ ದೇವಿಗೆ ಅಪ್ಡೇಟ್ ಮಾಡ್ತಿದ್ದಾಳೆ. ಇದರ ಹಿಂದೆ ಭಾರ್ಗವಿ ಮತ್ತೊಂದು ಆಟವನ್ನೇ ಶುರು ಮಾಡ್ಕೊಂಡಿದ್ದಾಳೆ. ಗಾಯತ್ರಿ ದೇವಿಗೆ ಭಾರ್ಗವಿ ಯಾಕೆ ಆ ಮನೇಲಿ ಇದ್ದಾಳೆ ಅನ್ನೋ ವಿಷಯನೇ ಗೊತ್ತಿಲ್ಲ. ಬೀದಿಗೆ ಬಿದ್ದಿದ್ದಾರೆ, ಆ ಮನೆಗೆ ಹೋಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಭಾರ್ಗವಿ ಬೇರೆ ಮನೆಗೆ ಹೋಗ್ಬೋದಾಗಿತ್ತು. ಆದ್ರೆ ಎಲ್ಲರ ಮುಂದೆ ಬಾಡಿಗೆ ಕಡಿಮೆ ಮನೆ ಸಿಕ್ತಿಲ್ಲ ಅಂತ ಹೇಳಿ ಆ ಒಂದು ಮನೆಗೆ ಭಾರ್ಗವಿ ಬಂದಿದ್ದಾಳೆ. ಬಟ್ ಎಲ್ಲರೂ ಅನ್ಕೊಂಡಿರೋದು ಭಾರ್ಗವಿ ಹೇಳಿದಂತ ಆ ಒಂದು ಸತ್ಯವನ್ನೇ, ಮನೆ ಸಿಕ್ತಿಲ್ಲ, ಬಾಡಿಗೆ ಕಡಿಮೆ ಇದೆ ಅಂತ. ಆದ್ರೆ ಭಾರ್ಗವಿಯ ಉದ್ದೇಶ ಬೇರೆನೇ ಇದೆ. ಆ ಮನೆಗೆ ಬರುವುದಕ್ಕೆ ಕಾರಣನೇ ಗಾಯತ್ರಿ ದೇವಿ ಆಗಿದ್ದಾರೆ. ಗಾಯತ್ರಿ ದೇವಿಯ ಕುತಂತ್ರವನ್ನ ಬಟಾಬೈಲ್ ಮಾಡೋದಕ್ಕೆ ಸಾಕ್ಷಿ ಸಮೇತ ಗಾಯತ್ರಿ ದೇವಿಯನ್ನ ಜೈಲಿಗೆ ಕಳಿಸೋದಕ್ಕೋಸ್ಕರನೇ ಭಾರ್ಗವಿ ಆ ಮನೆಗೆ ಬಂದಿರುವುದು. ಗಾಯತ್ರಿ ದೇವಿಯ ಎಷ್ಟು ವಿಷಯಗಳು ಆ ಒಂದು ಮನೆಯ ಪಕ್ಕದಲ್ಲಿರೋ ರಸ್ತೆಯಲ್ಲೇ ನಡೀತದೆ. ಅವಳ ಟ್ರಾನ್ಸಾಕ್ಷನ್, ಟ್ರಾನ್ಸ್ಪೋರ್ಟ್ ಎಲ್ಲವೂ ಕೂಡ ಅದೇ ಒಂದು ರಸ್ತೆಯ ಮೂಲಕವೇ ಹಾದು ಹೋಗ್ತದೆ. ಇದು ಎಲ್ಲವೂ ಕೂಡ ಭಾರ್ಗವಿ ಗೊತ್ತಿರುವುದರಿಂದನೇ ಆ ಒಂದು ಮನೆಗೆ ಬಂದಿದ್ದಾಳೆ. ಅರ್ಜುನ್ ಜೊತೆಗೂಡಿ ಹೊರಗಡೆ ಹೋಗಿದ್ದೆ. ಅಲ್ಲಿ ಒಂದಷ್ಟು ಲಾರಿಗಳು ಹೋಗ್ತಾ ಇರ್ತಾವೆ. ಲಾರಿಗಳು ಹೋಗ್ತಿದ್ದಾಗೆ ಯಾರ್ದಿದು ಲಾರಿಗಳು, ಯಾಕೆ ಈ ದಾರಿಯಲ್ಲಿ ಹೋಗ್ತದೆ, ಈ ದಾರಿಯಲ್ಲೆಲ್ಲ ಹೋಗೋದಿಲ್ಲ ಅಲ್ವಾ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಭಾರ್ಗವಿ ಕೇಳ್ತಾಳೆ. ಹೌದು, ಬಟ್ ಇದು ಬೇರೆ ಕಡೆ ಲಾರಿಗಳು, ಬೇರೆ ಸ್ಟ್ರೀಟ್ಗೆ ಸಂಬಂಧಪಟ್ಟದ್ದು ಅಂತ ವ್ಯಕ್ತಿ ಹೇಳ್ತಾರೆ. ಆಗ ಇಲ್ಲಿ ಭಾರ್ಗವಿ ಅರ್ಜುನ್ ಹತ್ರ ಬಂದು, ಇದು ಯಾರ ಲಾರಿಗಳು ಅಂತ ಗೊತ್ತಿದೆಯಾ ಅರ್ಜುನ್? ಇದು ಗಾಯತ್ರಿ ದೇವಿಯ ಲಾರಿಗಳು. ಆಕೆಯ ಒಂದು ಕೆಲಸನೇ ಈ ಲಾರಿಗಳ ಮುಖಾಂತರ ನಡೀತಾ ಇರೋದು. ಈ ಒಂದು ವಿಷಯ ನನಗೆ ಗೊತ್ತಿದ್ರಿಂದಾನೇ ನಾನು ಈ ಒಂದು ಮನೆಗೆ ಬಂದದ್ದು ಅಂತ ಹೇಳಿ ಭಾರ್ಗವಿ ತನ್ನ ಪ್ಲಾನ್ ಅನ್ನ ಅರ್ಜುನ್ ಹತ್ರ ಹೇಳ್ತಾಳೆ. ಆಲ್ರೆಡಿ ಗಾಯತ್ರಿ ದೇವಿಯ ಫಿಂಗರ್ ಪ್ರಿಂಟ್ಸ್ ಅನ್ನ ತಗೊಂಡಿರ್ತಕ್ಕಂಥ ಭಾರ್ಗವಿ ಕೋರ್ಟ್ಗೆ ಹೋಗ್ತಿದ್ದಾಗನೆ ಗಾಯತ್ರಿ ದೇವಿಯನ್ನ ಕಟಕಟೆಗೆ ಕರೆದು ಗಾಯತ್ರಿ ದೇವಿಯನ್ನ ನಡುಗಿಸಿ ಬಿಡ್ತಿದ್ದಾಳೆ. ಗಾಯತ್ರಿ ದೇವಿಯ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಿದ್ದೆ ಕೋರ್ಟ್ನಲ್ಲೇ ಧೂಳೆಬ್ಬಿಸ್ತಿದ್ದಾಳೆ ಭಾರ್ಗವಿ. ಆಗಿದ್ರೆ ಏನಾಗ್ತದೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.